MND ಲೈನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿನೇಶ್ ಎಂ ಹೊಸಹಳ್ಳಿ, ನಿಮ್ಮ ವಕೀಲ. ಇವತ್ತಿನ ವಿಚಾರ ಹಿಟ್ ಆ್ಯಂಡ್ ರನ್ ಕೇಸ್, ಒಡೆದೋಡು ಪ್ರಕರಣ, ಡಿಕ್ಕಿ ಮಾಡಿ ಪರಾರಿಯಾಗಿರ್ತಕ್ಕಂಥ ಪ್ರಕರಣ ಅಥವಾ ಗುದ್ದಿ ಪರಾರಿಯಾಗಿರ್ತಕ್ಕಂಥ ಪ್ರಕರಣ. ಏನು ಹಿಟ್ ಆ್ಯಂಡ್ ರನ್ ಕೇಸ್ ಅಂದರೆ ಏನು ಎಂಬತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಹಿಟ್ ಆ್ಯಂಡ್ ರನ್ ಕೇಸ್ ಅಂದರೆ ಯಾವ ಪ್ರಕರಣದಲ್ಲಿ ಪೊಲೀಸಿನವರು ಅಪಘಾತಕ್ಕೆ ಕಾರಣನಾದ ಚಾಲಕ, ಮಾಲೀಕ ಅಥವಾ ವಾಹನವನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲವೋ ಆ ಪ್ರಕರಣವನ್ನು ನಾವು ಹಿಟ್ ಆ್ಯಂಡ್ ರನ್ ಕೇಸ್ ಅಥವಾ ಒಡೆದೋಡಿದ ಪ್ರಕರಣ ಅಥವಾ ಗುದ್ದಿ ಪರಾರಿಯಾದ ಪ್ರಕರಣ ಅಥವಾ ಡಿಕ್ಕಿ ಹೊಡೆದು ಪರಾರಿಯಾದ ಪ್ರಕರಣ ಎಂಬುದಾಗಿ ನಾವು ಕರೀತೇವೆ. ಈ ಒಂದು ಒಡೆದೋಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ನೀವು ತಿಳ್ಕೊಳ್ಬೇಕು. ಯಾವ ಪ್ರಕರಣವನ್ನು ಒಡೆದೋಡಿದ ಪ್ರಕರಣ ಎಂಬುದಾಗಿ ನಾವು ಪರಿಗಣಿಸಬೇಕಾಗುತ್ತೆ ಎನ್ನುವುದು ಮೊದಲನೆಯ ಪ್ರಶ್ನೆ. ಯಾವ ಪ್ರಕರಣವನ್ನು ಒಡೆದೋಡಿದ ಪ್ರಕರಣ ಅಂಥೇಳಿ ನಾವು ಪರಿಗಣಿಸಬೇಕಂದ್ರೆ ಮೊದಲನೇದಾಗಿ ಚಾಲಕ ನಿರ್ಲಕ್ಷ್ಯತನದಿಂದ ಮತ್ತು ಅಜಾಗರೂಕತನದಿಂದ ವಾಹನವನ್ನು ಚಾಲನೆ ಮಾಡಿರಬೇಕು. ಇದು ಮೊದಲನೇ ಅಂಶ. ಎರಡನೇ ಅಂಶ, ನಿಂತಿರುವ ಅಥವಾ ಚಲಿಸುತ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಅಥವಾ ನಿಂತಿರುವ ಹಾಗೂ ಚಲಿಸುತ್ತಿರ್ತಕ್ಕಂಥ ವಾಹನಕ್ಕೆ ಅವನು ಡಿಕ್ಕಿಯನ್ನು ಹೊಡೆದಿರಬೇಕು. ಮೂರನೆಯ ಅಂಶ, ಅಪಘಾತದ ಅರಿವಿದ್ದರೂ ಸಹ, ತಾನು ಅಪಘಾತ ಮಾಡಿದ್ದೇನೆ ಎಂಬತಕ್ಕಂಥ ಅರಿವಿದ್ದರೂ ಸಹ ಅಪಘಾತದಿಂದ ಒಂದು ತೊಂದರೆಗೊಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನು ಉಪಚರಿಸದೆ, ಅವನನ್ನು ಆಸ್ಪತ್ರೆಗೆ ದಾಖಲಿಸದೆ ಆ ಜಾಗದಿಂದ ಅವನು ಕಾಲ್ಕಿತ್ತಿರಬೇಕು. ನೆಕ್ಸ್ಟ್ ಮುಂದಿನ ಅಂಶ ಏನಪ್ಪ ಅಂತಂದರೆ, ಆ ಒಂದು ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಕ್ಕಂಥ ಏಕೈಕ ಉದ್ದೇಶದಿಂದ ಅವನು ಈ ಕೃತ್ಯವನ್ನು ಮಾಡಿರಬೇಕು. ಅಂದರೆ ಪರಾರಿಯಾಗ್ತಕ್ಕಂಥ ಕೃತ್ಯ ಅಥವಾ ಆ ಒಂದು ಸ್ಥಳದಿಂದ ಕಾಲ್ಕಿತ್ತಿರ್ತಕ್ಕಂಥ ಕೃತ್ಯ. ಕೊನೆಯದಾಗಿ ಪೊಲೀಸ್ನವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ಸಲ್ಲಿಸಿರಬೇಕು. ಅಂದರೆ ಪತ್ತೆಯಾಗದ ಪ್ರಕರಣ, ಚಾಲಕ, ಮಾಲೀಕ, ಆ ವಾಹನ ಪತ್ತೆ ಆಗಿಲ್ಲ ಎಂಬತಕ್ಕಂಥದ್ದಾಗಿ ಪೊಲೀಸ್ನವರು ರಿಪೋರ್ಟನ್ನು ಸಲ್ಲಿಸಿರಬೇಕು. ಇವೆಲ್ಲ ಅಂಶಗಳು ಇದ್ದಾಗ ಮಾತ್ರ ಅದನ್ನು ಒಡೆದೋಡಿದ ಪ್ರಕರಣ ಅಥವಾ ಹಿಟ್ ಆ್ಯಂಡ್ ರನ್ ಕೇಸ್ ಎಂಬುದಾಗಿ ನಾವು ಕರೀತೇವೆ. ಮತ್ತು ಮುಂದಿನದಾಗಿ ಹೇಳ್ತಕ್ಕಂಥದ್ದು, ಏನಕ್ಕೋಸ್ಕರವಾಗಿ, ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ಪ್ರಕರಣಗಳು ಈ ರೀತಿಯಾಗಿ ಆಗ್ತವೆ, ಕಾರಣಗಳು ಏನು? ಮೊದಲನೇದಾಗಿ, ಒಡೆದೋಡಿದ ಪ್ರಕರಣಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಒಡೆದೋಡಿದ ಪ್ರಕರಣ ಆದ ತಕ್ಷಣವಾಗಿ, ಅಂದರೆ ಆ ಒಂದು ಅಪಘಾತ ಸಂಭವಿಸಿದ ತಕ್ಷಣವಾಗಿ ಸ್ಥಳೀಕರು ಎಲ್ಲಿ ಹೊಡಿತಾರೋ ಎಂಬತಕ್ಕಂಥ ಭಯದಿಂದ ಚಾಲಕರು ಆ ಒಂದು ಸ್ಥಳದಿಂದ ಯಾರಿಗೂ ಸಹ ಯಾವುದೇ ಮಾಹಿತಿಯನ್ನು ಕೊಡದಲೇ ಆ ಒಂದು ಸ್ಥಳದಿಂದ ಕಾಲ್ಕಿತ್ತಿರ್ತಾರೆ. ಎರಡನೇದಾಗಿರ್ತಕ್ಕಂಥದ್ದು, ತಮ್ಮ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬಹುದು, ನನ್ನ ಹತ್ರ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಮುಂದೆ ಕಾನೂನಿನ ತೊಡಕಾಗ್ಬೋದು, ಒಂದು ಪಕ್ಷ ಪೊಲೀಸ್ನವರಿಗೆ ಈ ವಿಚಾರ ಗೊತ್ತಿರ ನನಗೆ ಕಿರುಕುಳವನ್ನು ಕೊಡಬಹುದು. ಈ ಎಲ್ಲ ಅಂಶಗಳಿಂದಾಗಿ ಇವತ್ತಿನ ದಿವಸ ಈ ಹಿಟ್ ಆ್ಯಂಡ್ ರನ್ ಕೇಸ್ಗಳ ಒಂದು ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಭಾರತ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಈ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ಗಳಲ್ಲಿ ಅಮಾಯಕ ಜನರು ಗಾಯಗೊಂಡು ಮೃತಪಡುತ್ತಿರ್ತಕ್ಕಂಥ ಒಂದು ಅಂಶವನ್ನು ಗಮನಿಸಿ, ಈ ಒಂದು ಗಾಯಗೊಂಡಿರ್ತಕ್ಕಂಥ ವ್ಯಕ್ತಿಗರಿಗೆ ಮೊದಲು ಕೊಡ್ತಾ ಇದ್ದಂಥ 12,500 ರೂಪಾಯಿಗಳ ಪರಿಹಾರ ಧನವನ್ನು 50,000 ರೂಪಾಯಿಗಳಿಗೆ ಹಾಗೂ ಮೃತರ ಅವಲಂಬಿತರಿಗೆ ಕೊಡ್ತಾ ಇದ್ದಂಥ 50,000 ರೂಪಾಯಿಗಳ ಪರಿಹಾರ ಧನವನ್ನು 2 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿ 1/4/2022 ಅನ್ವಯವಾಗುವಂತೆ ಗೆಜೆಟ್ ನೋಟಿಫಿಕೇಷನ್ನ ಹೊರಡಿಸಿದೆ. ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ಅಂಶ ಏನಪ್ಪ ಅಂತಂದರೆ, ಭಾರತ ಸರ್ಕಾರ ಮೊದಲು ಕೊಡ್ತಾ ಇದ್ದಂಥ ಒಂದು ಪರಿಹಾರ ಧನವನ್ನು ಹೆಚ್ಚಳ ಮಾಡಿದೆ. ಗಾಯಗೊಂಡವರಿಗೆ 50,000 ರೂಪಾಯಿಗಳನ್ನ ಮಾಡಿದೆ. ಮೊದಲಿದ್ದದ್ದು 12,500, ಈಗ 50,000 ರೂಪಾಯಿಗಳಿಗೆ ಗಾಯಗೊಂಡವರಿಗೆ ಪರಿಹಾರ ಧನ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಮೃತಪಟ್ಟ ಅವಲಂಬಿತರಿಗೆ ಸಿಗ್ತಾ ಇದ್ದಂಥ 50,000 ರೂಪಾಯಿಗಳಿಗೆ ಬದಲಾಗಿ 1/4/2022 ಅನ್ವಯವಾಗುವ ರೀತಿಯಲ್ಲಿ 2 ಲಕ್ಷ ರೂಪಾಯಿಗಳಿಗೆ ಒಂದು ಪರಿಹಾರ ಧನವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಏನಕ್ಕೋಸ್ಕರವಾಗಿ ಈ ಪರಿಹಾರ ಧನವನ್ನು ಇಷ್ಟೊಂದು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಅಂತಂದರೆ, ಹಿಟ್ ಆ್ಯಂಡ್ ರನ್ ಕೇಸ್ಗಳಲ್ಲಿ ಅಮಾಯಕ ಜನರು ಗಾಯಗೊಂಡು ಬಲಿಯಾಗ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿದೆ. ಹಾಗಾಗಿ ಈ ಒಂದು ಪರಿಹಾರ ಧನವನ್ನು ಈ ಒಂದು ಮಟ್ಟದಲ್ಲಿ ಹೆಚ್ಚಳ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಪರಿಹಾರ ಧನ ಏನಿದೆ, ಇದು ಪರಿಹಾರ ಧನ ಬಹಳಷ್ಟು
ಕಡಿಮೆ ಸಮಯದಲ್ಲಿ ಪರಿಹಾರಧನ ಈ ಒಂದು ಅವಲಂಬಿತರಿಗೆ ಅಥವಾ ಗಾಯಗೊಂಡವರಿಗೆ ಸೇರಬೇಕು ಎಂಬತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಈ ಒಂದು ಯೋಜನೆ ಏನು ಮಾಡಿದೆ ಅಂತಂದರೆ, ಲೇಟ್ ಆಗ್ತಕ್ಕಂಥದ್ದು, ತಡವಾಗ್ತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ತಕ್ಷಣದಿಂದಲೇ ಈ ಒಂದು ಪರಿಹಾರ ಮೊತ್ತವನ್ನು ಅಪಘಾತ ಒಂದು ನಿಧಿಯಿಂದ ಭರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಅಪಘಾತ ನಿಧಿಯಿಂದ ಪರಿಹಾರ ಮೊತ್ತವನ್ನು ಮಂಜೂರು ಮಾಡಿ, ನಂತರ ಸೊಲೋಟಿಯಂ ಯೋಜನೆಯಿಂದ ಪರಿಹಾರ ಮೊತ್ತ ಮಂಜೂರಾದ ಸಂದರ್ಭದಲ್ಲಿ ಅಪಘಾತ ನಿಧಿಯಿಂದ ಮಂಜೂರಾದ ಮೊತ್ತವನ್ನು ಕಡಿತಗೊಳಿಸಿ ಉಳಿದಿರ್ತಕ್ಕಂಥ ಮೊತ್ತವನ್ನು ಗಾಯಗೊಂಡವರಿಗೆ ಮತ್ತು ಈ ಒಂದು ಅಪಘಾತದಿಂದ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಅವಲಂಬಿತರಿಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಈ ಒಂದು ಯೋಜನೆ ಏನಿದೆ, ಈ ಒಂದು ಯೋಜನೆಯನ್ನು ಜಾರಿಗೊಳಿಸೋದಕ್ಕೋಸ್ಕರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಗಳನ್ನು ನೇಮಕ ಮಾಡಲಾಗಿದೆ. ಜಿಲ್ಲಾ ಮಟ್ಟದ ಸಮಿತಿಗಳಲ್ಲಿ DC ರವರು ಮುಖ್ಯವಾಗಿ ಕ್ಲೈಮ್ ಸೆಟಲ್ಮೆಂಟ್ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ AC ರವರು ಕ್ಲೈಮ್ಸ್ ಎನ್ಕ್ವೈರಿ ಆಫೀಸರ್ ಆಗಿ ಈ ಒಂದು ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಾವುಗಳು ಅರ್ಜಿಯನ್ನು ಕ್ಲೈಮ್ಸ್ ಎನ್ಕ್ವೈರಿ ಆಫೀಸರ್ ಆಗಿರ್ತಕ್ಕಂಥ AC ರವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ವಿಭಾಗ ಮಟ್ಟದಲ್ಲಿ, ಯಾವ ಉಪವಿಭಾಗ ಮಟ್ಟದಲ್ಲಿ ಅಪಘಾತ ಸಂಭವಿಸುತ್ತೋ ಅದೇ ಉಪವಿಭಾಗ ಮಟ್ಟದ AC ರವರಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸಿದ ನಂತರವಾಗಿ ಅರ್ಜಿಯ ಪ್ರಕ್ರಿಯೆಗಳೆಲ್ಲವೂ ಸಹ DC ರವರಿಂದ ಅಂದರೆ ಕ್ಲೈಮ್ಸ್ ಸೆಟಲ್ಮೆಂಟ್ ಕಮಿಷನರಿಂದ ಅನುಮೋದನೆಗೊಂಡು ತಮಗೆ ಪರಿಹಾರ ಮೊತ್ತವು ನೇರವಾಗಿ ನಿಮ್ಮ ಒಂದು ಖಾತೆಗಳಿಗೆ ಬರುತ್ತೆ. ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದಮೇಲೆ ತಮಗೆಲ್ಲರಿಗೂ ಸಹ ತಿಳಿದಿದೆ, ನನ್ನ ಒಂದು ಉಪನ್ಯಾಸದಿಂದಾಗಿ ಈ ಒಂದು ನಾನು ಕೊಟ್ಟಿರ್ತಕ್ಕಂಥ ವಿಚಾರ ತಮಗೆ ಅರ್ಥವಾಗಿದೆ, ತಮಗೆ ಅನುಕೂಲವಾಗಿದೆ ಅನ್ನತಕ್ಕಂಥದ್ದಾಗಿದೆ. ಆಗದಲ್ಲಿ ನಾನು ಈ ಒಂದು ವಿಡಿಯೋವನ್ನು ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನನ್ನ ಎಲ್ಲ ವಿಡಿಯೋಗಳು ತಮ್ಮನ್ನು ತಲುಪೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನಾನು ತಮಗೆಲ್ಲರಿಗೂ ಸಹ ವಂದಿಸ್ತಾ ಇದ್ದೇನೆ. ನಮಸ್ಕಾರ.